ಎಲ್ಲರಿಗೂ ನಮಸ್ಕಾರ. I'm very used to being behind the camera, so being in front of the camera is really not my comfort zone. But very proud to be here because I've grown up watching Siddharth sir's films. I still remember before I started my first film, when I was aspiring to be a filmmaker, I watched Rande Vasanthi in the theaters multiple number of times, and to be sitting here, to be standing here is amazing. So, and of course, Chaitra, very dear collaborator from Side B in Saptasagara. ನನಗೆ ಟ್ರೈಲರ್ ನೋಡಿದಾಗ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಎಲ್ಲರದು ಆಸೆ ಇರೋದು ಮನೆ ಕಟ್ಕೊಬೇಕು, ನಮ್ಮ ಜಾಗ, ನಮ್ಮ ಮನೆ, ಅದಕ್ಕೋಸ್ಕರನೇ ಎಲ್ಲರೂ ಕಷ್ಟಪಡೋದು, ಅದಕ್ಕೇನೆ ಎಲ್ಲರೂ ಶ್ರಮ ಪಡೋದು. ಸೊ ಅದ್ರ ಬಗ್ಗೆ ಒಂದು ಅಷ್ಟು ಚೆನ್ನಾಗಿ ಸಿನಿಮಾ ಮಾಡಿದ್ದಾರೆ. ಟ್ರೈಲರ್ ನೋಡಿದಾಗ ನನಗೆ ತುಂಬಾ ಒಂದು ಇಟ್ಸ್ ಲೈಕ್ ಅ ವಾರ್ಮ್ ಬ್ಲಾಂಕೆಟ್ type of a feeling. So I'm very excited. I'm very big fan of the producer for picking such stories in today's times. I wish the absolute best for this team. Sharath sir, huge legend in the film, in films. So to be here, I'm a little nervous. Anyways, thank you so much for having me here. And cinema is meant to be experienced in theaters. Not phone, mobile phones. The whole feeling of sitting in a dark room and watching a story is what is absolutely beautiful about films. So catch this in the theaters. Thank you for having me. Oh, I miss it. ಅವರು ಎಲ್ಲರೂ ಕೇಳ್ತಾರೆ ಸೈಡ್ ಸಿ ಯಾವ್ದಾದ್ರು ಇದೆಯಾ ಅಂತ. ಅದಕ್ಕೆ ಅವ್ರಿಗೆ ನಾವು ಯಾವ್ದು ಸೈಡ್ ಸಿ ಬಿಟ್ಬಿಡಿ ಬೇಗ ಯಾವ್ದು ಸೈಡ್ ಸಿ ಡೆಫಿನೆಟ್ಲಿ ಇಲ್ಲ. I'm very happy. Thank you so much, Hemant. It means the world to me. ನಾನು ಸಪ್ತ ಮಾಡಿದ್ದಕ್ಕೇನೆ ಈ ತಂಡ ನನ್ನನ್ನು ನೋಡಿದ್ದು, ಈ ಸಿನಿಮಾ ನನಗೆ ಸಿಕ್ಕಿದ್ದು. ಸೊ ಇದು ನನ್ನ ಫಸ್ಟ್ ತಮಿಳ್ ಸಿನಿಮಾ ಆಗಿದ್ದಕ್ಕೆ ಕಾರಣನೇ ಸಪ್ತಸಾಗರದ ಆಚೆ ಎಲ್ಲೋ ಸೈಡ್ ಬಿ. ಅದಕ್ಕೆ ನಾನು ಜೀವನ ಪೂರ್ತಿ ಹೇಮಂತ್ಗೆ ಋಣಿಯಾಗಿರ್ತೀನಿ. ಆ್ಯಂಡ್ ಐ ಆಮ್ ವೆರಿ ಎಕ್ಸೈಟೆಡ್. ನಾನು ನನ್ನ ಫಸ್ಟ್ ಸಿನಿಮಾ ತಮಿಳಲ್ಲಿ ರಿಲೀಸ್ ಆಗ್ತಿದೆ, ಪ್ಲೀಸ್ ನಮ್ಗೆ ಗೆಸ್ಟಾಗಿ ಬರ್ತೀರಾ ಅಂತ ಕೇಳಿದ ತಕ್ಷಣ ಇಲ್ಲ ಅದು ಇದು ಏನು ಹೇಳದೆ ಬಂದ್ರು. ನನಗೆ ಅದಕ್ಕಿಂತ ಖುಷಿ ಇನ್ನೇನು ಇಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಇಟ್ ಮೀನ್ಸ್ ಸೋ ಮಚ್. You'll enjoy the film for sure, and I'll make you a little proud also. I'm pretty sure that will happen. Hey, hi everybody. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಫಾರ್ ಗ್ರೇಸಿಂಗ್ ದಿಸ್ ಒಕೇಶನ್. ನಮ್ಮೆಲ್ರಿಗೂ ತುಂಬಾ ಖುಷಿ ನೀವೆಲ್ಲರೂ ಬಂದಿರೋದು. ಇಷ್ಟು ಜನ ನೋಡಕ್ ಖುಷಿ ಆಗತ್ತೆ. ಅಂಡ್ ಧನಂಜಯ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಅಂದ್ರೆ ನಮ್ಗೆ ಇವ್ರು ಕೇಳಿದ್ರು ಕನ್ನಡದಲ್ಲಿ ಯಾರನ್ನ ಕರೆದ್ರೆ ನಿಮ್ ಆಡಿಯನ್ಸ್ ಕನೆಕ್ಟ್ ಆಗ್ತಾರೆ, ನಮ್ಮ ಆಡಿಯನ್ಸ್ ಕನೆಕ್ಟ್ ಆಗ್ತಾರೆ ಅಂತ. ನಾನು ಹೇಳ್ದೆ there is one common man who connects with everybody, and that is our ಧನಂಜಯ್. ನೀವು ಮಾಡಿರೋ ಪಾತ್ರಗಳು, ನಿಮ್ಮ ಫಿಲ್ಮೋಗ್ರಫಿ ನಮಗೆ ತುಂಬಾ ಖುಷಿ ಕೊಡುತ್ತೆ. ಅದಕ್ಕೆ ಸಿದ್ಧಾರ್ಥ್ ಅವರು ಅದೇ ತರ. ಸೊ ನೀವು ಬಂದ್ರೆ ಅದಕ್ಕೆ ಸಮವಾಗಿರ್ಬೋದೇನೋ ಅಂತ ನಿಮ್ಮನ್ನು ಕರ್ತಿರೋದಕ್ಕೆ ನಮಗೆ ತುಂಬಾ ಖುಷಿ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಗ್ರೇಸಿಂಗ್ ದಿ ಒಕೇಶನ್. ಅಂಡ್ ಸಿನಿಮಾ ಬಗ್ಗೆ ಬಂದ್ರೆ 3 BHK ಮೊನ್ನೆ ತಾನೇ ನಮ್ಗೆ ಸೆನ್ಸಾರ್ ಇಂದ ಯು ಸರ್ಟಿಫಿಕೇಟ್ ಬಂದಿದೆ. ಇಟ್ಸ್ ಅ ಕ್ಲೀನ್ ಯು. ಚಿಕ್ಕ ಮಕ್ಕಳಿಂದ ಎಲ್ಲ ವಯಸ್ಸಿನವರು ಕುಟುಂಬ ಸಮೇತ ಹೋಗಿ ಥಿಯೇಟರ್ ನಲ್ಲಿ ನೋಡ್ಬೋದು. ಅಂಡ್ ಎಲ್ರಿಗೂ ಕನೆಕ್ಟ್ ಆಗುವಂತ ಒಂದು ಸಿನಿಮಾ, ತುಂಬಾ ಹ್ಯಾಪಿ ಮೂಮೆಂಟ್ಸ್ ಕೊಡುವಂತ ಸಿನಿಮಾ. ಥಿಯೇಟರ್ ಇಂದ ಹೊರಗೆ ಹೋಗ್ಬೇಕಾದ್ರೆ ನೀವೆಲ್ಲರೂ ಖಂಡಿತವಾಗ್ಲೂ ಒಂದು ಹೋಪ್, ಒಂದು ಹುಮ್ಮಸ್ಸು, ಒಂದು ಜೋಶಿಂದ ಹೊರಗೆ ಹೋಗಿ ನಿಮ್ ಲೈಫಲ್ಲಿ ಏನಾದ್ರೂ ಒಂದು ಡಿಪ್ರೆಷನ್ ಇಲ್ಲ ಡಿಮೋಟಿವೇಟೆಡ್ ಆಗಿದ್ರೆ ನಮ್ಮ ಲೈಫಲ್ಲಿ ಮಾಡೇ ಮಾಡ್ತೀನಿ ಅಂತ ಏನಾದ್ರೂ ಒಂದು ಸಾಧಿಸ್ತೀನಿ ಅಂತಾನೆ ಹೊರಗೆ ಹೋಗ್ತೀರಾ. ಸೊ ಅಂತ ಒಂದು ಸಿನಿಮಾ 3 BHK. ನಮ್ಮ ಕುಟುಂಬ ಇಲ್ಲಿ ಕೂತಿದೆ. ಸಿದ್ಧಾರ್ಥ್ ಅವರು, ಥ್ಯಾಂಕ್ ಯು ಸೋ ಮಚ್. ಅವ್ರಿಗೆ ನಾನ್ ಗೊತ್ತಿಲ್ಲ, ನನ್ನ ಭಾಷೆ ಗೊತ್ತಿರ್ಲಿಲ್ಲ, ಆದ್ರೂ ನನ್ನ ಕೆಲಸಗಳನ್ನ ಇಡೀ ತಮಿಳ್ನಾಡಲ್ಲಿ ಯಾರ್ಯಾರು ಸಿಕ್ಕಿದಾರೋ ಅವ್ರೆಲ್ರಿಗೂ ಹೇಳ್ಬಿಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಸೋ ಕೈಂಡ್. ಅಂಡ್ ಶರತ್ ಸರ್, ದೇವ್ಯಾನಿ ಮ್ಯಾಮ್, ಲೆಜೆಂಡ್ ಕಪಲ್. ಸೊ ಎಷ್ಟು ಕನ್ನಡ ಸಿನಿಮಾಗಳನ್ನ ಮಾಡಿದ್ದೀರಾ. ನೀವು ಕೂಡ ಸಾಹಸ ಸಿನಿಮಾ ವಿಷ್ಣುವರ್ಧನ್ ಅವರ ಪ್ರೇಮೋತ್ಸವ ಸಿನಿಮಾದಲ್ಲಿ ನಮ್ಮ ದೇವ್ಯಾನಿ ಮ್ಯಾಮ್ ನಟಿಸಿದ್ರು. ಸೊ ಅದಾದ್ಮೇಲೆ ಮತ್ತೆ ನಮ್ಮ ಸ್ಟೇಜ್ ಮೇಲೆ ಬಂದಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಇಟ್ ವಾಸ್ ಲವ್ಲಿ ವರ್ಕಿಂಗ್ ವಿತ್ ಯು, ಅಂಡ್ ಇಟ್ಸ್ ಅ ಪ್ಲೆಜರ್ ಟು ಹ್ಯಾವ್ ಯು ಇನ್ ನಮ್ಮ ಬೆಂಗಳೂರು. ಅಂಡ್ ನೀತಾ ಇಸ್ ಅನ್ ಅಮೇಜಿಂಗ್ ಆಕ್ಟರ್. ನೀವೆಲ್ಲರೂ ಗುಡ್ ನೈಟ್ ಅಂತ ಒಂದು ಸಿನಿಮಾ OTT ಅಲ್ಲಿ ಇದೆ, ಎಲ್ಲಾ ಭಾಷೆಯಲ್ಲೂ ಅದು ಡಬ್ ಆಗಿದೆ. ಅವ್ರ ನಟನೆ ನೀವು ನೋಡ್ಬೇಕು. ಸೊ ಅಂತ ಒಂದು ನಟಿ ಜೊತೆ ನನಗೆ ನಟನೆ ಮಾಡೋದು ಸಿಕ್ಕಿದ್ದು ನನ್ನೊಂದು ಭಾಗ್ಯ. ಸೊ ಥ್ಯಾಂಕ್ ಯು ಸೋ ಮಚ್ ನೀತಾ. ಇಟ್ ವಾಸ್ ಅ ಪ್ಲೆಜರ್. ಅಂಡ್ ಈ ಸಿನಿಮಾನ, ನಮ್ಮ ಸೈಡ್ ಬಿ ಸಿನಿಮಾನ ನೋಡಿ ಮೆಚ್ಚುಗೆ ಪಟ್ಟ ಅರುಣ್ ಮಿಶ್ರಾ ಅವರು ನನ್ನ ಕರೆದ ಈ ಸಿನಿಮಾ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ಶ್ರೀ ಗಣೇಶ್ ಅವರು ಕೂಡ ನನ್ನ ಡೈರೆಕ್ಟರ್. ಪ್ರತಿಯೊಂದು ವಿಷಯದಲ್ಲೂ ತಿದ್ದಿ ಹೀಗೆ ಬೇಕು
ಮಾಡಿಸ್ಕೊಂಡಿದ್ದಾರೆ. ಐ ಹೋಪ್ ಐ ಡನ್ ಅ ಡೀಸೆಂಟ್ ಜಾಬ್. ನೀವೆಲ್ಲರೂ ತುಂಬಾ ಖುಷಿ ಪಡ್ತೀರಾ. ಅಮೃತ್ ರಾಮರಾವ್ ಅವ್ರ ಮ್ಯೂಸಿಕ್ ತುಂಬಾ ನಮ್ಗೆ ಇಷ್ಟ ಆಗುತ್ತೆ. ಅವ್ರ ಅಮೇಸಿಂಗ್ ಸಾಂಗ್ಸ್ ನಿಮ್ಗೆ ಕೇಳಕ್ ಸಿಗತ್ತೆ. ಸೊ ಎಸ್, ಯು ಜಸ್ಟ್ ವೆಲ್ಕಮ್. ಬೇಗ ಜುಲೈ 4ನೇ ತಾರೀಕು ಎಲ್ಲ ಒಂದು ಸಿನಿಮಾ ನೋಡಿ. ಖಂಡಿತ ನಾವು ಸುಳ್ಳು ಹೇಳ್ತಾ ಇಲ್ಲ. ಏನಾದ್ರೂ ಸುಳ್ಳು ಹೇಳಿದ್ರೆ ಅದಾದ್ಮೇಲೆ ಯು ಕ್ಯಾನ್ ಟೇಕ್ ಚಾರ್ಜ್ ಆಫ್ ಅಸ್. Thank you. Oh my God, Chaitra, I love this energy. Like the stage is shaking. I can just imagine her energy on the sets. Yeah. Okay. With that, everyone over here, they've been asking me to ask you, with what side be easier to be with, or 3 BHK? ನಾನು ಒಂದಷ್ಟೇ ಸಿನಿಮಾ, ಕೆಲವೇ ಸಿನಿಮಾಗಳನ್ನ ಮಾಡಿರೋದು. ಅದರಲ್ಲಿ ನನಗೆ ತುಂಬಾ ಹತ್ತಿರ ರೈಟ್ ಆರ್ಟಿಕಲ್, ರೈಟ್ ವೆಂಟ್ರಿ, ಲೆಫ್ಟ್ ಆರ್ಟಿಕಲ್ ಅಲ್ಲಿ ಒಂದರಲ್ಲಿ ಸೈಟಿಗೆ ಬೀಟ್ ಇಟ್ಕೊಂಡಿದ್ದೀನಿ, ಇನ್ನೊಂದರಲ್ಲಿ 3 BHK ಇಟ್ಕೊಂಡಿದ್ದೀನಿ. ಸೊ ಎರಡು ನನ್ನ ಆಟಕ್ಕೆ ತುಂಬಾ ಖುಷಿ. ಆದ್ರೆ 1% ಜಾಸ್ತಿ ಸೈಡ್ ಬೇರೆ. Well, I heard you sing really well. So I'm going to give you a singing mic. I'm going to take this back. So everybody, come on, let's give it up to Chaitra. Any song. Anything that you would like to sing here. ನಮ್ಮ ಸಿನಿಮಾಗೋಸ್ಕರ ಬಂದಿರೋದ್ರಿಂದ ನಾವು ನಮ್ಮ ಸಿನಿಮಾ ಹಾಡೇ ಹಾಡ್ತೀವಿ. Go for it. ಕಡಲನು ಲಿರಿಕ್ಸ್ ಬರ್ಕೋಗಿದೆ, ಬಟ್ ಕಡಲನು ಹಾಡ್ತೀವಿ. ಕಡಲನು ಕಾಣ ಹೊರಟಿರೋ ಕರಗೋ ಮುಗಿಲೇ, ಮುಗಿಲನು ಕಿರಣ ಕೇಳಿದೆ ನಾನು ಜೊತೆಗೆ ಬರಲಿ. ಅಲ್ಲೊಂದಿದೆ ದೋಣಿ ತೇಲಾಡುತ್ತ ನಾರನಾರಾಲೆದಾಡುತ್ತ ನಾವೇ ಕಂಡ ಕನಸು ಅನಲೇ, ಅದಕ್ಕೆ ಹೆಸರ ಇಡಲೇ, ಆ ಹೆಸರನ್ನು ಯಾಕೋ ಮರಿದೇ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.